ಫ್ರೆಂಡ್ಸ್, ನಾನಿವತ್ತು ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಹತ್ರ ನಡೆಯುತ್ತೆ. 6 ಎಳೆ ದಾರನ ತೆಗೆದು ಈ ರೀತಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಈಸಿ ಡಿಸೈನು, ಕೇವಲ ಒಂದೇ ಸ್ಟೆಪ್ ಡಿಸೈನು. ಇದಕ್ಕೆ ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ಈ ರೀತಿ 6 ಎಳೆ ದಾರನ ತೆಗೆದು ಕೈಗೆ ಈ ರೀತಿ ಸುತ್ಕೊಳ್ಬೇಕು, ಸ್ವಲ್ಪ ಗ್ರಿಪ್ಪಾಗಿ ಸಿಗುತ್ತೆ. ಸೊ ಅದನ್ನು ಕೂಡ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ಯಾವ ರೀತಿ ಸುತ್ಕೊಳ್ತೀರಾ ಅಂತ. ಏನಿಲ್ಲ, ಒಂದು 2 ರೌಂಡ್ ಸುತ್ಕೊಂಡ್ರೆ ಸಾಕು, ನಮಗೆ ಕೈಗೆ ಅದು ಗ್ರಿಪ್ಪು ಸಿಗೋ ಹಾಗೆ. ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶಾ ಅಂತ ಹೇಳಿ ಕರಿತೀವಿ, ಅಥವಾ ಲಾಕ್ ಅಂತಲೂ ಕೂಡ ಕರಿಬೋದು. ಎರಡು ಸಲ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. 2 ಸಲ ಲಾಕ್ ಆದಮೇಲೆ ನಾನಿವಾಗ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಬೇಕು. ಅದ್ರ ಪಕ್ಕದಲ್ಲಿ ಒಂದು ಕಂಬನ ಮಾಡ್ಕೊಳ್ಬೇಕು. ಸೊ ಅದ್ರ ಪಕ್ಕದಲ್ಲೇ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ. ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ, 2 ದಾರದಿಂದ ಒಂದು ಸಲ ಥ್ರೆಡನ್ನು ಹೇಳ್ಕೊಳ್ತೀನಿ, ಮತ್ತೆರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ತೀನಿ. ಇದನ್ನು ಡಬಲ್ ಕ್ರೋಶ್ ಅಂತೇಳಿ ಕರೀತಾರೆ. ಒಂದು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕಿ ಫ್ರೆಂಡ್ಸ್, ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಯಾವುದು ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಥ್ರೆಡ್ಡಿಗೆ ಹಾಕಿ ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ, ಅಂದರೆ ಬೀಡ್ ಲಾಕ್ ಥರ ಆಗುತ್ತೆ. ಒಂದು ಚೈನ್ ಹಾಕಿ ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಂಡಿದ್ದೀನಿ. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಪ್ರೀವಿಯಸ್ಸಾಗಿ ಕಂಬ ಮಾಡಿದ್ವಲ್ಲ, ಕಂಬದ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು 2 ದಾರದಿಂದ 1 ಮಾಡಬೇಕು, ಮತ್ತೆರಡು ದಾರದಿಂದ 1 ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಸೊ 2 ಕಂಬ ಆಯ್ತು. ಇಲ್ಲಿ ಸ್ಟಾರ್ಟಿಂಗ್ ಬೀಡನ್ನ ಹಾಕ್ಕೊಂಡ್ವಲ್ಲ, ಅದು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು. 2 ಕಂಬ ಆಗಿದೆ. 3ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಆ ಕಂಬದ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. 4 ಕಂಬ ಆಯಿತು. ನಾನಿವಾಗ 5ನೇ ಕಂಬನ ಮಾಡ್ತಾಯಿದ್ದೀನಿ. 5ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 5 ಕಂಬ ಆದಮೇಲೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಲಾಕ್ ಮಾಡ್ತಾಯಿಲ್ಲ, ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಬೇಡಿ, ಈ ರೀತಿ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಸ್ಲ್ಯಾಟಿಂಗ್ ಆಗಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ 1, ಮತ್ತೆರಡು ದಾರದಿಂದ 1 ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇವಾಗ ಒಂದು ಚೈನನ್ನು ಹಾಕ್ಕೊಂಡೆ, ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಮತ್ತೊಂದು ಚೈನನ್ನು ಹಾಕ್ಕೊಳ್ಬೇಕು, ಆವಾಗ ಅದು ಬೀಡ್ ಲಾಕ್ ಥರ ಆಗುತ್ತೆ. ಒಂದು ಬೀಡನ್ನ ಹಾಕಿ ಮತ್ತೊಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಆ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಒಟ್ಟು 2 ಕಂಬ ಆಗಿದೆ. ಇವಾಗ 3ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 4ನೇ ಕಂಬ, 5ನೇ ಕಂಬ, ಒಟ್ಟು 5 ಕಂಬಗಳನ್ನ ಮಾಡಬೇಕು. ಸೊ ಇದು ಅಥವಾ 6 ಕಂಬನೂ ಮಾಡ್ಕೊಳ್ಬೋದು, 5 ಅಥವಾ 6 ಕಂಬಗಳನ್ನ ಹಾಕ್ಕೊಳ್ಬೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಅಲ್ಲಿ ನಿಮಗೆ ಎಷ್ಟು ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟು. ಸೊ ಒಂದು ಸ್ಟಾರ್ಟಿಂಗಲ್ಲಿ ನಾವು ಪೆಟಲ್ಸ್ಗೆ ಹಾಕ್ತೀವಲ್ಲ, ಅಷ್ಟೇ ಕಂಬಗಳನ್ನ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲೂ ಕೂಡ 5 ಕಂಬ ಆದಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ, ಅಂದರೆ ಒಂದು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ. ಒಟ್ಟು 2 ಕಂಬ ಆಗಿದೆ. ಬೀಡನ್ನ ಹಾಕ್ಕೊಳ್ತೀವಲ್ಲ ಸ್ಟಾರ್ಟಿಂಗು, ಅದು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು. ಇವಾಗ 3ನೇ ಕಂಬ, 4ನೇ ಕಂಬ, 5ನೇ ಕಂಬ.
5 ಕಂಬ ಆದಮೇಲೆ ಮತ್ತೆ ನಾವು ಸ್ಲ್ಯಾಟಿಂಗ್ ಆಗಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಕಂಬನ ಮಾಡಿ ಮತ್ತೊಂದು ಪೆಟಲ್ಸ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಪೆಟಲ್ಸ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು 4 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಇಲ್ಲ ಸ್ವಲ್ಪ ಚೇಂಜಸ್ ಇದೆ. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಕೂಡ ಅಷ್ಟೇ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 4 ಪೆಟಲ್ಸ್ ಆದಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ಸ್ಲ್ಯಾಟಿಂಗ್ ಆಗಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಅಂದರೆ 2 ದಾರದಿಂದ ಒಂದ್ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು. ನಿಡಲ್ ಮೇಲೆ ಮತ್ತೆ 2 ದಾರ ಉಳಿಯುತ್ತೆ, ಅದರಲ್ಲೂ ಕೂಡ ಥ್ರೆಡನ್ನು ಹೇಳ್ಕೊಳ್ಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಅದ್ರ ಪಕ್ಕದಲ್ಲೇ 2ನೇ ಡಬಲ್ ಕ್ರೋಶೆ ಕಂಬ. ಆದಷ್ಟು ಒಂದೇ ಪ್ಲೇಸಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿ, ಅಥವಾ ಅದ್ರ ಪಕ್ಕನಾದರೂ ಪರವಾಗಿಲ್ಲ. 2 ಕಂಬ ಆಗಿದೆ. 3ನೇ ಕಂಬ, ಅದ್ರ ಪಕ್ಕನೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. 4 ಕಂಬ, ಒಟ್ಟು 4 ಕಂಬನ ಮಾಡಿಕೊಂಡೆ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 4 ಕಂಬ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ಕುಚ್ಚು ಬರುತ್ತೆ, 2 ಅಥವಾ 3 ಚೈನ್ಗಳನ್ನ ಹಾಕ್ಕೊಳ್ಬೋದು. ನಾನು ಬರೀ 2 ಚೈನನ್ನು ಹಾಕಿದ್ದೀನಿ. ನಂತರ ಅದೇ ಪ್ಲೇಸಲ್ಲಿ ಅಂದರೆ ಸ್ಟಾರ್ಟಿಂಗ್ ಕಂಬ ಏನಿರುತ್ತೆ ನಾವು ಅದೇ ಪ್ಲೇಸಲ್ಲಿ ಮತ್ತೆ 4 ಕಂಬನ ಮಾಡಬೇಕು. ಆ 2 ಚೈನ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಆ 2 ಚೈನ್ ಆದಮೇಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಬೇಕು. ನಾನು ಅದಕ್ಕಿಂತ ಫಸ್ಟು ಅಂದರೆ 2 ಚೈನ್ಗಿಂತ ಫಸ್ಟು 4 ಕಂಬ ಮಾಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲೂ ಕೂಡ ಅಷ್ಟೇ 4 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಎಲ್ಲೂ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಈ ಕಂಬ ಮಾಡಬೇಕಿದ್ರೆ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 4 ಕಂಬನ ಮಾಡಿಕೊಂಡೆ. ಮಧ್ಯದಲ್ಲಿ 2 ಚೈನ್ ಇದೆಯಲ್ವಾ, ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು. ಇವಾಗ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಈ ರೀತಿ 4 ಪೆಟಲ್ಸ್ ಆದಮೇಲೆ ಒಂದು ಆರ್ಚ್ ಬರುತ್ತೆ, ಆರ್ಚ್ ಮಧ್ಯೆ ಕುಚ್ಚು ಬರುತ್ತೆ. ಇವಾಗ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತೆ ನಾನು ಸ್ಲ್ಯಾಟಿಂಗ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು, ಅಂದರೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. ಮತ್ತು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸ್ಟಾರ್ಟಿಂಗ್ ಬೀಡನ್ನ ಹಾಕ್ಕೊಂಡಿರೋದನ್ನು ಕೌಂಟ್ ಮಾಡಿಕೊಂಡ್ರೆ ಒಟ್ಟು 5 ಕಂಬ ಆಗುತ್ತೆ. ಸೊ ಇಲ್ಲಿ ನೀವು ಕುಚ್ಚು ಸ್ವಲ್ಪ ದೂರನಾದರೂ ಮಾಡ್ಕೊಳ್ಬೋದು ಅಥವಾ ಹತ್ರನಾದರೂ ಮಾಡ್ಕೊಳ್ಬೋದು. ನನ್ನ 4 ಪೆಟಲ್ಸ್ ಆದಮೇಲೆ ಆರ್ಚ್ ಬರೋ ರೀತಿ ಮಾಡ್ಕೊಳ್ತಿದ್ದೀನಲ್ವ, ನೀವು ಅಲ್ಲಿ ಬೇಕಿದ್ರೆ ಒಂದು 3 ಪೆಟಲ್ಸ್ ಆದಮೇಲೆ ಮಧ್ಯದಲ್ಲಿ ಆರ್ಚ್ ಬರೋ ಹಾಗೆ ಮಾಡ್ಕೊಳ್ಳಿ. ಕುಚ್ಚು ಸ್ವಲ್ಪ ಹತ್ರ ಬೇಕು ಅನ್ನೋದಾದರೆ. ನಾನಿಲ್ಲೂ ಕೂಡ 4 ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿರ್ಬೋದು, ನಾನು ಇಲ್ಲೂ ಕೂಡ 4 ಪೆಟಲ್ಸ್ನ ಮಾಡಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆರ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 8 ಕಂಬಗಳನ್ನ ಮಾಡ್ಕೊಳ್ಬೇಕಲ್ವ, ಹಾಗಾಗಿ 4 ಪೆಟಲ್ಸ್ ಆದಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ನಾವು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡೇ ಕಂಬನ ಮಾಡಬೇಕು. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಆ ಸ್ಟಾರ್ಟಿಂಗ್ ಕಂಬದ ಪಕ್ಕನೇ, ಅಂದರೆ ಮೊದಲನೇ ಕಂಬ ಮಾಡ್ತೀವಲ್ಲ ಅದ್ರ ಪಕ್ಕನೇ ನಾವು ಕಂಬಗಳನ್ನ ಮಾಡಬೇಕು, ಅಥವಾ ಒಂದೇ ಪ್ಲೇಸಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬನ ಮಾಡಿ 1 2 ಅಥವಾ 3 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಮತ್ತೆ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ತುಂಬ ಈಸಿ ಡಿಸೈನು. ಇವಾಗ ತಾನೇ ನೀವೇನಾದರೂ ಕ್ರೋಶಾ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ. ಅಥವಾ ಕಮ್ಮಿ ಬೆಲೆಯಲ್ಲಿ ನಮಗೆ ಕ್ರೋಶಾ ಡಿಸೈನ್ ಬೇಕು ಅನ್ನೋರಿಗೆ ಈ ರೀತಿ ಟ್ರೈ ಮಾಡ್ಬೋದು. ಫಾಸ್ಟಾಗೂ ಹಾಕ್ಕೊಳ್ಬೋದು, ಆದಷ್ಟು ನೀಟಾಗೂ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಕ್ರೋಶಾ ವರ್ಕು ಕೂಡ ಇದ್ದಂಗೆ ನಮಗೆ ಅನಿಸುತ್ತೆ. 4 ಕಂಬ ಆದಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತೆ ನಾವು 4 ಪೆಟಲ್ಸ್ನ ಮಾಡಬೇಕಲ್ವ, ಅದಕ್ಕೋಸ್ಕರ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ.
ಇವಾಗ ನಾನು ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು. ಅಂದರೆ ಮತ್ತೊಂದು ಚೈನ್ನ ಹಾಕ್ಕೊಂಡ್ರೆ ಅದೊಂದು ಲಾಕ್ ಥರ ಫಿಕ್ಸ್ ಆಗುತ್ತೆ. ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ 4 ಕಂಬಗಳನ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಕಂಬ, ಅದು ಕೂಡ ಕಂಬ ರೀತಿ ಅಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು 5 ಕಂಬ ಇರುತ್ತೆ. ಬೀಡ ಆದಮೇಲೆ 4 ಕಂಬನ ಮಾಡಿ ನೀಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಕೂಡ ಅಷ್ಟೇ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಎರಡು ದಾರದಿಂದ 1 ಮಾಡಬೇಕು ಮತ್ತು 2 ದಾರದಿಂದ 1 ಮಾಡಬೇಕು. ಫ್ರೆಂಡ್ಸ್, ಇಲ್ಲೂ ಕೂಡ ನಾನು 4 ಪೆಟಲ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ. 4 ಪೆಟಲ್ಸ್ ಆದಮೇಲೆ ಮಧ್ಯದಲ್ಲಿ ಆರ್ಚ್ ಬರುತ್ತೆ. ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್, ನೋಡ್ತಿರ್ಬೋದು. ಕೊನೆಯಲ್ಲೂ ಕೂಡ 4 ಪೆಟಲ್ಸ್ನ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಸ್ವಲ್ಪ ನಾನು ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂದೆ ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲೇನು ಕುಚ್ಚು ಬಂದಿಲ್ಲ ಅಲ್ವಾ, ಇನ್ ಕೇಸ್ ನಿಮಗೇನಾದರೂ ಕುಚ್ಚು ಬಂದಿದ್ದಾಗ ಕುಚ್ಚು ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ. ಸೊ ವಿತೌಟ್ ಕುಚ್ಚಾಗಿರೋದ್ರಿಂದ, ಅಂದರೆ ಕೊನೆಯಲ್ಲಿ ಯಾವುದೇ ಕುಚ್ಚಿಲ್ಲದೆ ಇರೋದ್ರಿಂದ ಸ್ವಲ್ಪ ನಾನು ಗ್ಲೂ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ. ಮಧ್ಯದಲ್ಲಿ ಒಂದು 2 ಚೈನ್ ಗ್ಯಾಪ್ ಇದೆಯಲ್ವ, ಅದರಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು. ಫ್ರೆಂಡ್ಸ್, ನಾನಿಲ್ಲಿ 80 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 160 ಎಳೆ ದಾರ ಆಗುತ್ತೆ. ಈ 2 ಚೈನ್ ಗ್ಯಾಪಲ್ಲಿ ಕಟ್ತಾಯಿದ್ದೀನಿ. ಇದಕ್ಕಿಂತ ನೀವು ಜಾಸ್ತಿ ಥ್ರೆಡನ್ನು ಬಳಸ್ಕೊಂಡು ಕುಚ್ಚನ್ನು ಕಟ್ಟೋದಾದರೆ ಒಂದು 3 ಚೈನ್ನ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈ ರೀತಿ ಶಾರ್ಪ್ ಮಾಡ್ಕೊಂಡಿದ್ರೆ ಆರಾಮಾಗಿ ಅದರೊಳಗೆ ತೋರಿಸಿ ನಾವು ಥ್ರೆಡನ್ನು ಮೇಲೆ ತರ್ಬೋದು. ಇವಾಗ ನಾನು ಸ್ವಲ್ಪ ಬೇಬಿ ಕುಚ್ಚು ರೀತಿಯೇ ಥ್ರೆಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇವಾಗಲೇ ನೋಡ್ಕೊಂಬಿಡಿ ಅದು ಎಷ್ಟುದ್ದ ಬೇಕು ಅಂತ. ಸುಮ್ಮನೆ ಜಾಸ್ತಿ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ವೇಸ್ಟ್ ಆಗುತ್ತೆ. ನಾನು ನೋಡಿಕೊಂಡು ಈ ರೀತಿ ಎಲ್ಲದೂ ಕೂಡ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಇವಾಗ ನಾವು ಜರಿ ಥ್ರೆಡ್ಡಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು. ಸೊ ನಾನಿಲ್ಲಿ ಹೂ ಕಟ್ಟೋ ರೀತಿಯಾಗಿ ಸ್ವಲ್ಪ ಹಿಂದೆ ಥ್ರೆಡನ್ನು ಬಿಟ್ಟು ಒಂದು 4-5 ರೌಂಡ್ ನೀಟಾಗಿ ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ. ಈ ರೀತಿ ಸುತ್ತಕೊಂಡು ನಂತರ ಹೂ ಕಟ್ಟೋ ರೀತಿ ನಾವು ಒಂದು 2-3 ಸಲ ಕಟ್ಕೊಳ್ಬೇಕು. ಸೊ ನಾನು ಇಲ್ಲಿ ಒಂದು 2 ಕುಚ್ಚನ್ನು ಹಾಕ್ತಾ ಇರೋದ್ರಿಂದ ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಬರೋದಿಲ್ಲ ಅನ್ನೋದಾದರೆ ಸೂಜಿಗೆ ಜರಿ ಥ್ರೆಡನ್ನು ಹಾಕ್ಕೊಂಡು ಕಟ್ಕೊಳ್ಬೋದು. ಹೂ ಕಟ್ಟೋ ರೀತಿ ಕಟ್ಟಿದಾದ್ಮೇಲೆ 2 ಕಡೆ ಇರುವಂಥ ಥ್ರೆಡ್ಗಳನ್ನ ಹಿಂದೆ ತಗೊಂಡೋಗಿ 1-2 ನಾಟ್ ಹಾಕ್ಕೊಳ್ಬೇಕು. ತುಂಬ ಟೈಟಾಗಿರುತ್ತೆ ಫ್ರೆಂಡ್ಸ್, ಇದು ಏನು ಬಿಚ್ಚೋಗಲ್ಲ. ಇವಾಗ ನಾನು ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿದೆಯಲ್ವ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಕುಚ್ಚನ್ನು ಕೂಡ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ಇನ್ನೂ ಒಂದು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಈಸಿನೂ ಕೂಡ ಇದೆ ಈ ಡಿಸೈನು. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಫಾಸ್ಟಾಗಿ ಹಾಕ್ಕೊಳ್ಬೇಕು, ಹೆಚ್ಚಾಗಿ ಟೈಮ್ ಇಲ್ಲ ಅನ್ನೋರಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು. ಮತ್ತು ಕಮ್ಮಿ ಬೆಲೆಯಲ್ಲಿ ಅಂದರೆ ಕಮ್ಮಿ ಪ್ರೈಸಲ್ಲಿ ನಮಗೆ ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿ ಟ್ರೈ ಮಾಡ್ಬೋದು. ಕ್ರೋಶದಲ್ಲಿ ತೀರಾ ಹತ್ರನಾದರೂ ಮಾಡ್ಕೊಳ್ಬೋದು ಕುಚ್ಚನ್ನು, ತೀರಾ ದೂರನಾದರೂ ಮಾಡ್ಕೊಳ್ಬೋದು, ಚೇಂಜಸ್ ಮಾಡ್ಕೊಳ್ಬೋದು. ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. 3 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಬರೋ ರೀತಿಯಾಗಿ ಮಾಡ್ಕೊಳ್ಬೋದು. ಪ್ರೈಸ್ ಬಂದು ಒಂದು 250ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ, ಹಾಕೋದು ಕೂಡ ತುಂಬ ಈಸಿ ಇದೆ. ಇವಾಗ ತಾನೇ ನೀವೇನಾದರೂ ಕ್ರೋಶೆ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.